ನಮಸ್ಕಾರ ಸ್ನೇಹಿತರೆ, ನಾನು ಮಮತಾ. ಇವತ್ತಿನ ವ್ಲಾಗಲ್ಲಿ ರಾಮೇಶ್ವರಂ ಮತ್ತು ಧನುಷ್ಕೋಡಿ ಹಾಗೆ ರಾಮ ಸೇತುವೆ ಇಷ್ಟು ಈ ವ್ಲಾಗಲ್ಲಿ ನೀವು ನೋಡ್ತೀರಾ. ಇವತ್ತಿನ ವ್ಲಾಗನ್ನು ನೀವು ಮಿಸ್ ಮಾಡದೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದರ ಪ್ಲೇಸ್ ಅಂತೂ ತುಂಬ ಅದ್ಭುತವಾಗಿದ್ದಾವೆ. ಹಾಗೆ ಮಿಸ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಇವಾಗ ಟೈಮ್ ಬಂದು 5 ಗಂಟೆ ಆಗಿದೆ. ನಾವಿಲ್ಲಿ ಬೆಳಗ್ಗೆನೇ ಇಲ್ಲಿ ಸ್ಫಟಿಕಲಿಂಗ ದರ್ಶನ ಮಾಡೋದಕ್ಕಂತ ಬಂದ್ವಿ. ಸ್ಫಟಿಕಲಿಂಗ ದಿನದಲ್ಲಿ ಒಂದು ಗಂಟೆ ಮಾತ್ರ ನಮಗೆ ದರ್ಶನ ಕೊಡ್ತಾರೆ. ಅಂದರೆ 5ರಿಂದ 6 ಗಂಟೆವರೆಗೂ ಮಾತ್ರ ದರ್ಶನ ಇರುತ್ತೆ. ಈಗ ನಾವಿಲ್ಲಿ ಸ್ಫಟಿಕಲಿಂಗ ದರ್ಶನ ಮಾಡಿಕೊಂಡು ಇಲ್ಲಿ ನಾವು ಬೀಚ್ ಹತ್ರ ಬಂದಿದ್ದೀವಿ ಸ್ನಾನ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಸ್ನಾನ ಮಾಡಿ ಆದ್ರೂ ನೀವು ದರ್ಶನಕ್ಕೆ ಹೋಗ್ಬೋದು, ಇಲ್ಲ ದರ್ಶನ ಮಾಡ್ಕೊಂಬಂದಾದ್ರೂ ನೀವು ಸ್ನಾನ ಮಾಡ್ಬೋದು. ಇದನ್ನ ಅಗ್ನಿಕುಂಡ ಅಂತ ಹೇಳಿ ಕರೀತಾರಂತೆ. ಇದನ್ನು ಇಲ್ಲೇ ದೇವಸ್ಥಾನ ಪಕ್ಕಕ್ಕೆ ಇದೆ ಇದು ಬೀಚು. ಇವಾಗ ಇಲ್ಲಿ ಬಂದು ನಾವು ಸ್ನಾನ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ನಾನ ಮಾಡಿ ಇವಾಗ ಇಲ್ಲಿಂದ 21 ಅಲ್ಲಿ ಬಾವಿ ಇದೆ, 22 ಅಂತ ಹೇಳ್ತಾರೆ. ಅಂದರೆ 21 ಬಾವಿ ಇದೆ. 21 ಬಾವಿದು ನೀರು ಹಾಕಿಸ್ಕೊಂಡು ಆಮೇಲೆ ಲಾಸ್ಟಲ್ಲಿ ದೇವರಿಗೆ ಅಭಿಷೇಕ ಮಾಡಿರ್ತಾರೆ ನೋಡಿ, ಆ ನೀರನ್ನು ಹಾಕ್ತಾರೆ. ಅಲ್ಲಿಗೆ 22 ಕೊಳ ಅಂತ ಹೇಳ್ಬಿಟ್ಟು ಕರೀತಾರೆ. ನಾವಿವಾಗ ಇಲ್ಲಿ ಸ್ವಲ್ಪ ಹಂಗೆ ಸ್ನಾನ, ನಿಮಗೆ ಗೊತ್ತೇ ಇರುತ್ತಲ್ಲ ನನಗೆ ನೀರಂದರೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ನೀರಲ್ಲಿ ಇಲ್ಲೇ. ಇನ್ನು ಬೆಳಗ್ಗೆನೇ ನಾವೇನು ಸ್ಫಟಿಕಲಿಂಗ ದರ್ಶನ ಮಾಡಿಕೊಂಡು ಇವಾಗ ಇಲ್ಲಿ ಬೀಚ್ ಹತ್ರ ಬಂದು ಇಲ್ಲಿ ಸ್ನಾನ ಮಾಡಿಕೊಂಡು ಇವಾಗ ಇಲ್ಲಿಂದ ಈಗ ಮತ್ತೆ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಈ ಥರ ಇದೆ. ಇದನ್ನು ಅಗ್ನಿಕುಂಡ ಅಂತ ಹೇಳಿ ಕರೀತಾರಂತೆ ಇದನ್ನು. ಇದು ನೀವು ಏನು ನೋಡ್ತಾ ಇದ್ದೀರಾ ನೋಡಿ, ಇದೇ ಬಂದು ದೇವಸ್ಥಾನ, ಅಂದರೆ ರಾಮೇಶ್ವರಂನ ದೇವಸ್ಥಾನ. ತುಂಬ ಅಂದರೆ ತುಂಬ ದೊಡ್ಡದಿದೆ ದೇವಸ್ಥಾನ. ಇವಾಗ ಇಲ್ಲಿ 21 ಕೊಳದ್ದು ನೀರು ಹಾಕಿಸ್ಕೊಳ್ಳೋಕ್ಕೆ ಹೋಗಬೇಕು. ಅಲ್ಲಲ್ಲೇ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಟಿರ್ತಾರೆ ಬಾವಿಗಳನ್ನ, ಅಂದರೆ ಬಾವಿಗಳನ್ನ ಇದೆ ಅಲ್ಲಿ ನೀರು ಹಾಕ್ತಾರೆ. ಇವಾಗ 21 ಬಾವಿ ನೀರು ಹಾಕಿಸ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಈಗ ಮತ್ತೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಅಂದರೆ ಸ್ಫಟಿಕಲಿಂಗ ಅಲ್ಲ, ಇನ್ನೊಂದು ಲಿಂಗ ಇರುತ್ತೆ ದೊಡ್ಡದು, ಅದು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಈ ಶಿವಲಿಂಗಗಳಿರ್ತವೆ ನೋಡಿ, ಆ ಥರ. ಈಗ ಅದು ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಈಗ ನೋಡಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಈ ಥರ ಬೊಟ್ಟನ್ನು ಇಡ್ತಾರೆ ನೋಡಿ, ಈ ಥರ ಏನು ಲಿಂಗು ಆಕಾರ ಇರುತ್ತೆ ನೋಡಿ, ಆ ಥರ ಬೊಟ್ಟನ್ನು ಇಡ್ತಾರೆ. ನಾವು ಹಾಕಿಸ್ಕೊಂಡ್ವಿ. ಏನೋ ಒಂಥರ ನೋಡೋದಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ನಾವು ಮನೆಯಲ್ಲಿ ಡೈಲಿ ಸ್ಟಿಕ್ಕರ್ಗಳು ಕುಂಕುಮಗಳನ್ನ ಇಟ್ಕೊತಾ ಇರ್ತೀವಿ. ಈ ಥರ ಹಾಕಿಸ್ಕೊಂಡಾಗ ಏನೋ ಒಂಥರ ಸ್ಪೆಷಲ್ ಚೆನ್ನಾಗಿ ಕಾಣ್ತಾ ಇರುತ್ತೆ ನೋಡಿ. ಇವಾಗ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಮತ್ತು ಇಲ್ಲೆಲ್ಲ ಏನು ಎಂಥವು ಕವಡೆಗಳು, ಶಂಕುಗಳು ಎಲ್ಲ ಇರ್ತವೆ. ಇಲ್ಲೆಲ್ಲ ಒರಿಜಿನಲ್ ಅಂತ ಹೇಳ್ತಾರೆ. ನಾವು ಅವನ್ನೇನೋ ತೊಗೊಳ್ಳಿಲ್ಲ, ಯಾಕಂದರೆ ಇಲ್ಲಿ ಸಮುದ್ರ ಎಲ್ಲ ಇರ್ತವೆ ನೋಡಿ, ಆ ಸಮುದ್ರದಲ್ಲಿ ನೋಡಿ. ಮುಂದೆ ನಿಂತು ನೋಡಿದ್ರೆ ಈ ಥರ ಕಾಣುತ್ತೆ ದೇವಸ್ಥಾನದ ಎಂಟ್ರೆನ್ಸು. ಗೋಪುರಗಳು ನೋಡೋದಕ್ಕೆ ಒಂದು ಎಷ್ಟು ಚೆಂದ ಕಾಣ್ತವೆ ಅಂತ ಅಂತೀರಾ. ಇದು ದೇವಸ್ಥಾನದ ಎಂಟ್ರೆನ್ಸ್ ಇದು. ಇವಾಗ ಇಲ್ಲಿಂದ ಹೊರಟ್ವಿ ನಮ್ಮ ವೆಹಿಕಲ್ ಇರೋ ಜಾಗದಲ್ಲಿ. ಯಾಕಂದರೆ ನಾವು ಬಂದು ವೆಹಿಕಲ್ ಇಲ್ಲೆಲ್ಲ ಬಿಡೋದಿಲ್ಲ. ಇಲ್ಲಿ ರಾಮೇಶ್ವರಮಲ್ಲೇ ವೆಹಿಕಲ್ ಇರ್ತವೆ, ಅದಕ್ಕಂತಾನೆ ಒಂದು 3-4 ಪ್ಲೇಸನ್ನು ತೋರಿಸ್ತಾರೆ. ಆ ವೆಹಿಕಲಲ್ಲಿ ಒಂದೊಂದು ವೆಹಿಕಲಲ್ಲಿ ಒಂದು 20 ಜನ ಹೋಗ್ಬೋದು. ಆ ವೆಹಿಕಲನ್ನು ಮಾಡಿದ್ರು. ನಾವು ಹೋಗಿರೋ ಇದರಲ್ಲಿ ಒಂದು 4 ವೆಹಿಕಲ್ ಮಾಡಿದ್ರು ನೋಡಿ. ಇವಾಗ ನಾವು ಹೋಗ್ತಾ ಇದ್ದೀವಿ ರಾಮ ಸೇತುವೆ ನೋಡೋದಕ್ಕೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತೀರಾ. ಈ ಸೈಡು ಸಮುದ್ರ ಇದೆ, ಈ ಸೈಡು ಎರಡೂ ಸೈಡು ಸಮುದ್ರ ಇದೆ. ನಾವು ಸೆಂಟ್ರಲ್ಲಿ ಹೋಗ್ತಾ ಇದ್ದೀವಿ. ನೋಡೋದಕ್ಕಂತೂ ಎಷ್ಟು ಚೆನ್ನಾಗಿತ್ತು ಆ ವ್ಯೂ ಅಂತ ಅಂತೀರಾ. ಏನೋ ಒಂದು ಹೊಸ ಜಾಗಗಳೆಲ್ಲ ನೋಡೋದಕ್ಕೆ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ. ಪಕ್ಕದಲ್ಲೇ ಈಗ ನಾವು ಹೋಗ್ತಾ ಇರೋದು ರಾಮ ಸೇತುವೆ ಹತ್ರ. ಮತ್ತು ಕೋದಂಡರಾಮಸ್ವಾಮಿ ಟೆಂಪಲ್, ಇಲ್ಲೇ ಕೋದಂಡರಾಮಸ್ವಾಮಿ ಟೆಂಪಲ್ ಇದೆ, ಅಲ್ಲಿ ಹೋಗಿ ಈಗ ರಾಮ ಸೇತುವೆ ಹತ್ರ ಹೋಗೋದು.
ಇವೆಲ್ಲ ಪ್ಲೇಸು ರಾಮೇಶ್ವರಂ ಬಂದರೆ ಹತ್ತಿರ ಆಗ್ತವೆ. ರಾಮೇಶ್ವರಮಿಂದ ಈ ಥರ ಆಟೋಗಳು ಇರ್ತವೆ ಮತ್ತು ಟ್ರ್ಯಾಕ್ಸ್ಗಳಿರ್ತವೆ, ಅಂದರೆ ವೆಹಿಕಲ್ಗಳು ಇರ್ತವೆ. ನಾವು ರಾಮೇಶ್ವರಂ ಬಂದರೆ ನೋಡಿ ಇವೆಲ್ಲ ಇಲ್ಲಿ ಏನು ರಾಮೇಶ್ವರಮಿಂದ ಬಂದಿರೋಂಥ ವೆಹಿಕಲ್ಗಳು. ರಾಮೇಶ್ವರಮಿಂದ ಒಂದು 30 ಕಿಲೋಮೀಟರ್ ಆಗುತ್ತೆ ಅಂದ್ಕೊತೀನಿ ನಾನು. ನೋಡಿ ಈ ಥರ ಗಾಡಿಯಲ್ಲಿ ಬಂದ್ವಿ ನಾವು. ಇವಾಗ ನಾವು ಹೋಗ್ತಾ ಇರೋದು ಕೋದಂಡರಾಮ ಸ್ವಾಮಿ ಟೆಂಪಲ್ಲು. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಅದೇ ಟೆಂಪಲ್ಲು. ಇಲ್ಲಿ ಒಳಗಡೆ ಫುಲ್ಲು ರಶ್ ಇತ್ತು, ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಹಂಗಾಗಿ ತೋರಿಸಿಲ್ಲ. ಚೆನ್ನಾಗಿತ್ತು, ಅಂದರೆ ಹಳೇ ಕಾಲದ್ದು ದೇವಸ್ಥಾನ ಎಲ್ಲ ಚೆನ್ನಾಗಿತ್ತು. ಈಗ ನಾವು ಹೋಗ್ತಾ ಇದ್ದೀವಿ ರಾಮ ಸೇತುವೆ ಹತ್ರ. ಮುಂಚೆ ಅಂದರೆ ಅವಾಗಿನ ಕಾಲದಲ್ಲಿ ಇಲ್ಲಿ ರಾಮ ಶ್ರೀಲಂಕೆಗೆ ಹೋಗುವಾಗ ಇಲ್ಲಿ ರಾಮ ಸೇತುವೆನ ನಿರ್ಮಾಣ ಮಾಡಿದ್ರಂತಂತ ಹೇಳ್ತಾರೆ. ಅಂದರೆ ಅವರೊಬ್ಬರೇ ಅಲ್ಲ, ಅವರ ಜೊತೆಯಲ್ಲಿ ಏನು ವಾನರ್ ಅಂತ ಹೇಳ್ತಾರೆ ನೋಡಿ, ಅವರೆಲ್ಲರೂ ಸೇರಿ ಶ್ರೀಲಂಕೆಗೆ ಹೋಗುವಾಗ, ಅಂದರೆ ಸೀತೆನೇ ಕರ್ಕೊಂಡು ಶ್ರೀಲಂಕೆಗೆ ಹೋಗುವಾಗ ರಾಮ ಸೇತುವೆನ ನಿರ್ಮಾಣ ಮಾಡಿದ್ರು. ಇಲ್ಲಿ ಇದೆ ನೋಡಿ, ಈ ಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಈ ಥರ ಶ್ರೀಲಂಕೆಗೆ ಹೋಗುವಾಗ ಈ ಥರ ಏನು ಸೇತುವೆನ ಕಟ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲಿ ಒಂದು ಎರಡು ಇಲ್ಲಿ ಕಲ್ಲು ಇದ್ದು, ಇಲ್ಲಿಂದ ಶ್ರೀಲಂಕೆಗೆ ಬರೀ 18 ಕಿಲೋಮೀಟರ್ ಆಗುತ್ತಂತೆ, ಅಷ್ಟು ಹತ್ತಿರ ಇದೆಯಂತೆ ಇದು. ನಾವು ಇದರಲ್ಲಿ ನಿಮಗೆ ಧನುಷ್ಕೋಡಿನಲ್ಲಿ ಹೋದರೆ ಗೊತ್ತಾಗುತ್ತೆ, ಅಲ್ಲೂ ಕೂಡ ಹತ್ತಿರ ಆಗುತ್ತೆ ನೋಡಿ. ಇಲ್ಲಿ ಈ ಥರ ಏನು ಸೇತುವೆ ಒಂದು ಸ್ವಲ್ಪ ಇಲ್ಲಿ ಅಂದರೆ ಬಂದ ಜನಗಳಿಗೆ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಇದೆ ನೋಡಿ, ಕಲ್ಲುಗಳನ್ನ ಇಟ್ಟಿದ್ದಾರೆ. ಇದು ಕಲ್ಲು ವೆಯ್ಟ್ ಇರಲ್ಲ, ಇದು ಎಲ್ಲೂ ನೋಡೋದಕ್ಕೆ ಸಿಗಲ್ಲ ಅಂತೆ. ಈ ಥರ ಇಲ್ಲೇ ಅಂತೆ ಸಿಗೋದು. ಮತ್ತೆ ನೀವು ಅಂಜನಾದ್ರಿ ಹೋದ್ರೆ ಆ ಕಲ್ಲನ್ನು ನೋಡ್ಬೋದು ನೀವು. ಮತ್ತೆ ಇಲ್ಲಿ ಇದು ಕಲ್ಲು ವೆಯ್ಟ್ ಇರಲ್ಲ, ನಾವೆಲ್ಲರೂ ಎತ್ತಿ ನೋಡ್ತಾ ಇದ್ವಿ. ನೀರೊಳಗೆ ಹಾಕಿಟ್ಟಿದ್ರು, ನಾವೆಲ್ಲರೂ ಈ ಥರ ಎತ್ತಿ ಈ ಥರ ತಲೆ ಮೇಲೆ ಇಟ್ಟಿಟ್ಟು ಆಶೀರ್ವಾದ ಮಾಡ್ತಾರೆ. ಒಂಥರ ಚೆನ್ನಾಗಿತ್ತು, ಒಂಥರ ಬೆಂಡಿರುತ್ತೆ ನೋಡಿ, ಆ ಥರ ಇತ್ತು ಇದು ಕಲ್ಲು ನೋಡುವಾಗ. ಒಂಥರ ಡಿಫ್ರೆಂಟ್ ಆಗಿತ್ತು ಕಲ್ಲು ಇದು. ಇವಾಗ ಇಲ್ಲಿ ನೋಡ್ಕೊಂಡು ಇಲ್ಲಿ ಜನಗಳು ಬರೋದಕ್ಕೆ, ಜಾಸ್ತಿ ಜನಗಳು ಬರೋದಕ್ಕೆ ಅಂತ ಅಂದ್ಬಿಟ್ಟು ಬರ್ತಾರೆ ಅಂತ ಅಂದ್ಬಿಟ್ಟು ಈ ಥರ ಏನು ಕವರನ್ನ ಮಾಡಿದ್ದಾರೆ ನೋಡಿ. ಈ ಥರ ಎಲ್ಲ ದರ್ಶನ ಮಾಡ್ಕೊಂಡು ಇವಾಗ ಬಂದ್ವಿ. ತೆಗೀರಿ ಅಣ್ಣ 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 ನೋಡಿ ಈ ಥರ ನಮ್ಮ ಕೈಯಲ್ಲೇ ಕೊಡ್ತಾರೆ, ವೆಯ್ಟ್ ಇರಲ್ಲ ಕಲ್ಲು. ಎಷ್ಟು ಒಂಥರ ಡಿಫ್ರೆಂಟ್ ಆಗಿತ್ತು ಕಲ್ಲು ಇದು, ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆ ನಾವು ಕೂಡ ತೆಗೆಸ್ಕೊಂಡ್ವಿ. ಹಿಂಗೆ ತೆಗೆಸ್ಕೊಂಡು ಇಲ್ಲಿ ನೀರೊಳಗಡೆ ಬಂದಿದ್ದೀವಿ. ಸ್ವಲ್ಪ ಹಂಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೀರೊಳಗೆ ಬಂದಿದ್ದೀವಿ. ನೋಡಿ ಈ ಥರ ಒಂದು ಕವರನ್ನು ಕಟ್ಬಿಟ್ಟಿದ್ದಾರೆ, ಪ್ಲಾಸ್ಟಿಕನ್ನು ಕಟ್ಬಿಟ್ಟಿದ್ದಾರೆ, ಯಾರು ಒಳಗಡೆ ಹೋಗಬಾರ್ದು ಅಂತ ಅಂದ್ಬಿಟ್ಟು. ಎಲ್ಲೈತೆ ನೋಡಮ್ಮ. ಇನ್ನಷ್ಟು ಬೇಕಲ್ಲ, ಇನ್ನಷ್ಟು ಬೇಕಲ್ಲ. ನಾನೇ ಮಾಡಿಲ್ಲ, ಮಾಡಿ. ದಿಸ್ ಈಸ್ ಧನುಷ್ಕೋಡಿ. ಧನುಷ್ಕೋಡಿ
ರೈಲ್ವೆ ಸ್ಟೇಷನ್. ಹೇಳ್ತಮ್ಮ ಯಾಕೆ ಕುಡಿತೀಯ ಓಡಾತಕ್ ನೋಡಿ ಅದ ನಮ್ಮ ಅಣ್ಣನ ಮಗ ಇರ್ತಾನಲ್ಲ ನಾವು ಬಿಸಿಲಿಗೆ ಏನೇನು ವಿಡಿಯೋ ಬರಲ್ಲ. ಹುಡ್ಕೆ ನಿಂಗೆ ಬರಬರ್ರಿ ಕಿಸಕ ಇದು ಲಾಸ್ಟ್ ಪಾರ್ಟ್ ನೋಡಿ. ಆ ಕಡೆ ಹೋದ್ರೆ ಶ್ರೀಲಂಕಾ. ನೇತ್ರ ಇದು ಯಾವುದಂದೆ? ಬಂಗಾಳಕೊಲ್ಲಿ. ಇದು ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ. ಇಲ್ಲಕ್ಕ ಇವತ್ತಿನ ದಿನ ಭಾರತದ ಕಟ್ಟ ಕಡೆಯ ತುತ್ತ ತುದಿಯ ಪ್ಲೇಸ್ ಆದ ಶ್ರೀಲಂಕಾದ ಬಾರ್ಡರ್, ಕರ್ನಾಟಕದ ಬಾರ್ಡರ್ ಧನುಷ್ಕೋಟಿ ಹತ್ರ ಇದ್ದೀನಿ. ಇದು ನಮ್ಮ ಈ ಕಡೆ ನೋಡಿದ್ರೆ ಪಶ್ಚಿಮ ಬಂಗಾಳ, ಅಥವಾ ಈ ಕಡೆ ನೋಡಿದ್ರೆ ಹಿಂದೂ ಮಹಾಸಾಗರ ಎರಡರ ಮಧ್ಯೆ ಸಂಗಮವಾದಂಥ ಧನುಷ್ಕೋಟಿಯಲ್ಲಿ ಇವತ್ತು ದಿನ ನಿಂತಿದ್ದೇನೆ. 18 ಕಿಲೋಮೀಟರ್ ಅಷ್ಟೇ ದೂರ ಇದೆ. ಭಾರತದ ಎಂಡಿಂಗ್ ಪಾಯಿಂಟ್ ಇದು ಧನುಷ್ಕೋಟಿ ಅಂತೇಳಿ. ಈ ಜಾಗಕ್ಕೆ ಬಂದು ಬಹಳಷ್ಟು ಸಂತೋಷ ಪಟ್ಟಿದ್ದೀವಿ. ಇದಿರೋ ಜಾಗ ರಾಮೇಶ್ವರಂ ಹತ್ರ. ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇವಾಗ ನಾವಿರುವಂಥ ಪ್ಲೇಸು ಧನುಷ್ಕೋಡಿ ಅಂತ ಅಂದ್ಬಿಟ್ಟು. ಇದು ಶ್ರೀಲಂಕಾಗೆ ಇಲ್ಲಿಂದ ಹತ್ತಿರ ಆಗುತ್ತೆ. ಅಂದರೆ ಇದು ನಮ್ಮ ಭಾರತದ ಕಟ್ಟ ಕಡೆಯ ಪ್ರದೇಶ ಅಂತ ಹೇಳ್ಬೋದು. ಇಲ್ಲಿ ನಾವು ಇದರಲ್ಲಿ ನೋಡುವಾಗ ನಮಗೆ ಅದು ಸೇತುವೆ ಎಲ್ಲ ಕಾಣುತ್ತೆ. ಆಮೇಲೆ ನಿಮಗೆ ಅದು ನಾನು ಅವರು ನೋಡುವಾಗ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿನಿ. ಅವರು ಹೇಳ್ತಾ ಇದ್ರು ನಮಗೆ ಅದು ಇದರಲ್ಲಿ ನೋಡುವಾಗ ನಮಗೆ ಅದು ರಾಮ ಸೇತುವೆ ಕಾಣುತ್ತೆ. ಮುಂಚೆ ಅದು ಸೇತುವೆ ಇತ್ತಂತೆ, ಆವಾಗ ಪ್ರಳಯ ಆಯಿತು ನೋಡಿ. ಪ್ರಳಯ ಆದಾಗ ಸುನಾಮಿ ಬಂತಲ್ವ, ಸುನಾಮಿ ಬಂದಾಗ ಇಲ್ಲೆಲ್ಲ ಧನುಷ್ಕೋಡಿ ಆವಾಗ ಒಂದು ಗ್ರಾಮ ಅಂತೆ, ಇದು ಏನೋ ಪಟ್ಟಣ ಅಂತೆ. ಅವಾಗ ಸುನಾಮಿ ಬಂದಾಗ ಅದೆಲ್ಲ ಹಾಳಾಗಿದೆ. ಸುನಾಮಿ ಅಂದರೆ ಗೊತ್ತಿರುತ್ತೆ ಅಲ್ಲ, ಸುನಾಮಿ ಬಂದಾಗ ಎಲ್ಲ ಹಾಳಾಗಿದೆ ಅಂತೆ. ಹಾಗಾಗಿ ಸಂಜೆ ಟೈಮ್ ಯಾರಿರಲ್ಲ. ಶ್ರೀಲಂಕಾ ಅವರ ಲೈಟ್ ಹೌಸ್ ಪಾಯಿಂಟ್. ಅದು ಕಂಬ ಮಣ್ಣು ಮೇಲೆ ಇದೆನಾ? ಮನ್ ಮೇಲೆ 18 ಕಿಲೋಮೀಟರ್. ಆ ಕಂಬ ಎಷ್ಟು ಕಿಲೋಮೀಟರ್ ಐತಿ? 18. ರಾತ್ರಿ ಹೊತ್ತು ಅದು ಕಾಣಿಸಮ್ಮ, ಈ ಕಾಣಿಸಲ್ಲ. ಕಾಣಿಸ ಮೇಲೆ ನೋಡಿ. ನಿನ್ನೆ ನೋಡಿದ್ವಲ್ಲ. ನೀರು ನೀರು ಸಂಗಮ ಸಾಗರ್ ಬೇರ್ ಬಂಗಾಳ. ಕಲರ್ ಗ್ರೀನ್ దీని ಮೇಲೆ ಮಣ್ಣು ಕಾಣಿಸಾ. ಫಸ್ಟ್ ಮಣ್ಣು ರಾಮಸೇದು ಸ್ಟಾರ್ಟಿಂಗ್ ಪಾಯಿಂಟ್. ರಾಮಸೇದು ಬ್ರಿಡ್ಜ್ ಕಾಣೋದು 20 ಮೀಟರ್ ಕಲಕಟ. ನೆಕ್ಸ್ಟ್ ನೀರು ಮಣ್ಣು ಕಂಡುಬಿಟ್ಟಿದ ಫುಲ್ಲು ರಾಮ ಸೇದಿವೆ. ಲಾಸ್ಟ್ ಮಣ್ಣು ಮೇಲೆ ಇವ್ರ ಕಂಬ. ಶ್ರೀಲಂಕಾ ಅವರ ಲೈಟ್ ಹೌಸ್ ಪಾಯಿಂಟ್ 18 ಕಿಲೋಮೀಟರ್. ಅಷ್ಟೇ ಕಾಣೋದು. ಲಾಸ್ಟ್ ಮಣ್ಣು ಮೇಲೆ ಕಂಡುಬಿಟ್ಟಿದ ಶ್ರೀಲಂಕಾ ಅವರ ಲೈಟ್ ಹೌಸ್. ಇಂಡಿಯಾ ಮುಗೀತು ಅಂತ 27 ಕಿಲೋಮೀಟರ್. ಈಗ ನೋಡ್ರಿ ಕಾಣಲ್ಲ.
ಅದರಲ್ಲಿ ನಾನು ಕೂಡ ನೋಡಿದೆ, ಯಾಕಂದರೆ ಅದು ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಅಂದ್ಬಿಟ್ಟು ನಾನು ನೋಡಿದೆ. ನಮಗೆ ಅಲ್ಲಿ ನೋಡುವಾಗ ಒಂದು ಸೇತುವೆ ಕಾಣುತ್ತೆ. ಆ ಸೇತುವೆಯಿಂದ ಆ ಸೈಡು ಬಂದರೆ ನಮಗೆ ಶ್ರೀಲಂಕಾದು ಏನಾದರೂ ಪವರ್ ಪ್ಲ್ಯಾಂಟ್ ಅಂತ ಇರುತ್ತೆ ನೋಡಿ, ಅದು ಕಾಣುತ್ತೆ. ನೈಟ್ ಟೈಮು ಅದು ಲೈಟಿಂಗ್ಸ್ ಕಾಣುತ್ತಂತೆ. ಅದು ಶ್ರೀಲಂಕಾದು ಫಸ್ಟ್ ಬಾರ್ಡ್ರ್ ಅಂತಂತ ಹೇಳ್ತಾರೆ. ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು, ನೋಡಿದ್ವಿ. ನೋಡಿ, ಆವಾಗಲೇ ಹೇಳಿದೆ ಅಲ್ಲ, ಮುಂಚೆ ಇದು ಪಟ್ಟಣ ಅಂತೆ. ಸುನಾಮಿ ಬಂದ ಮೇಲೆ ಎಲ್ಲ ಕೊಚ್ಕೊಂಡು ಹೋಗಿದೆ. ಆವಾಗಿಂದ ಇಲ್ಲಿ ಏನೂ ಕೂಡ ಇಲ್ಲ, ಸಣ್ಣ ಪುಟ್ಟ ಅಂಗಡಿಗಳಷ್ಟೇ ಇರುತ್ತೆ. ಹಾಗೆ ಈ ಸೈಡ್ ಬಂದರೆ ರೈಲ್ವೆ ಸ್ಟೇಷನ್ ಇತ್ತಂತೆ, ಹಾಗೆ ಚರ್ಚ್ ಕೂಡ ಇತ್ತಂತೆ. ಅದು ಸ್ವಲ್ಪ ಇವಾಗ ಅಲ್ಪ ಸ್ವಲ್ಪ ಉಳಿದಿದ್ದಾವೆ ನೋಡೋದಕ್ಕೆ. ಇವಾಗ ಇಲ್ಲಿಂದ ನೋಡಿಕೊಂಡು ಹೊರಟ್ವಿ. ಇಲ್ಲಿ ಕ್ವಾಲಿಟಿ ಇರ್ತಾವಂತೆ. ಇಲ್ಲಿ ದೇವಸ್ಥಾನ ಕೂಡ ಇತ್ತು, ನಾವು ಅಲ್ಲಿ ಹೋಗಲಿಲ್ಲ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ಬಂದು ಚರ್ಚು ಏನೂ ಕೂಡ ಇಲ್ಲ, ಎಲ್ಲ ಹಾಳಾಗಿದೆ. ಚರ್ಚ್ ಆಗಿರ್ಬೋದು, ಮತ್ತು ರೈಲ್ವೆ ಸ್ಟೇಷನ್ ಇತ್ತಂತೆ, ಅದು ಕೂಡ ಏನೂ ಕೂಡ ಇಲ್ಲ ಇವಾಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಮ್ಮ ಭಾರತದ ಅಬ್ದುಲ್ ಕಲಾಂ ಒಂದು ಸ್ಪೆಷಲ್ ವ್ಯಕ್ತಿ ಅಂತಲೇ ಹೇಳ್ಬೋದು. ಅವರು ಅಬ್ದುಲ್ ಕಲಾಂ ಅವರ ಮನೆ ಇದು. ಮತ್ತು ಇಲ್ಲಿ ಮ್ಯೂಸಿಯಂ ಕೂಡ ಇತ್ತು. ಒಳಗಡೆ ಫೋಟೋ ವಿಡಿಯೋ ಎಲ್ಲ ಇರಲಿಲ್ಲ, ಹಾಗೆ ಸ್ವಲ್ಪ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿತ್ತು. ನಾವು ಇಂಥ ಒಂದು ಅವ್ರ ಮನೆ ನೋಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಕೊನೆಗೆ ನೋಡಿ ನೋಡಿ ಅವರೆಲ್ಲ ಎಲ್ಲೆಲ್ಲಿ ಪ್ರೋಗ್ರಾಮ್ ಕೊಡೋಕ್ಕೆ ಹೋಗಿದ್ರು, ಅವೆಲ್ಲ ಫೋಟೋಸ್ ಇದ್ದು. ಇಲ್ಲಿ ಅವರಿಗೆ ಸನ್ಮಾನ ಮಾಡಿರುವಂಥವು ಅಂತಾದರೆ ಏನು ಪ್ರಶಸ್ತಿನ ಕೊಡ್ತಾ ಇರುವಂಥವು. ನಾನು ಅವ್ರ ಬಗ್ಗೆ ಹೇಳೋಕ್ಕೆ ಅಷ್ಟು ದೊಡ್ಡಳಲ್ಲ, ಸ್ವಲ್ಪ ನನಗೆ ಗೊತ್ತಿರೋದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಒಬ್ಬರು ಅಂದರೆ ದೊಡ್ಡ ವ್ಯಕ್ತಿ, ವಿಜ್ಞಾನಿ ಅಂತಲೇ ಹೇಳ್ಬೋದು, ಗೊತ್ತಲ್ವ ಎಲ್ಲರಿಗೂ ಗೊತ್ತೇ ಇರೋ ವಿಷಯ, ಅವ್ರು ದೊಡ್ಡ ವಿಜ್ಞಾನಿ ಅಂತ. ನಾವು ಅಲ್ಲಿ ಧನುಸ್ಕೋಟಿಗೆ ಹೋಗಿದ್ವಿ ನೋಡಿ. ಅಲ್ಲಿ ಏನೂ ಕೂಡ ನಾವು ಶಾಪಿಂಗ್ ಮಾಡಲಿಲ್ಲ. ಅಲ್ಲಿ ಚೆನ್ನಾಗಿರ್ತವಂತೆ ಕ್ವಾಲಿಟಿ, ಅವು ಮುತ್ತುಗಳು ಮತ್ತು ಹವಳಗಳೆಲ್ಲ ಬರ್ತವೆ ನೋಡಿ, ಚೆನ್ನಾಗಿರ್ತವಂತೆ. ಏನೂ ಕೂಡ ತೊಗೊಳ್ಳಿಲ್ಲ, ನಮಗೆ ಬಂದಮೇಲೆ ಗೊತ್ತಾಯಿತು ಕ್ವಾಲಿಟಿ ಚೆನ್ನಾಗಿರ್ತವೆ ಅಂತ ಅಂದ್ಬಿಟ್ಟು. ಈಗ ನಾವು ಬಂದಿದ್ದೀವಿ, ಇದು ರಾಮೇಶ್ವರಮಲ್ಲೇ ಒಂದು ಪ್ರಸಿದ್ಧವಾದ ಪ್ಲೇಸ್ ಅಂತಲೇ ಅನ್ಬೋದು. ಒಂದು ಎಲ್ಲೂ ಇಲ್ಲಂತೆ ಈ ಥರ ಏನು ರೈಲ್ವೆ ಬ್ರಿಡ್ಜ್. ಇದು ರೈಲ್ವೆ ಬ್ರಿಡ್ಜ್ ಸಮುದ್ರದ ಮೇಲೆ ಇದೆ. ಸುಮಾರು ಒಂದು 2 ಕಿಲೋಮೀಟ್ರಿಗಿಂತ ಉದ್ದನೇ ಇದೆ ಅಂತ ಇದೆ ನೋಡಿ. ರಾಮೇಶ್ವರಂ ನಾವು ಏನು ಅಬ್ದುಲ್ ಕಲಾಂ ಅವರ ಮನೆ ನೋಡಿಕೊಂಡು ಇವಾಗ ನಾವು ಹೊರಟಿದ್ದು ನೋಡಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಏನಾದರೂ ದೊಡ್ಡ ಶಿಪ್ಗಳು ಬಂದಾಗ ಇದು ಫೋಲ್ಡ್ ಆಗುತ್ತಂತೆ. ಫೋಲ್ಡ್ ಆಗಿ ಅದು ಹೋದ್ಮೇಲೆ ಮತ್ತೆ ಕ್ಲೋಸ್ ಆಗುತ್ತಂತೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಒಂದು ಏನು ಹೇಳ್ತಾರೆ, ಒಂದು ಅದ್ಭುತವಾದ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು ರಾಮೇಶ್ವರಮಲ್ಲಿ. ಅದರಲ್ಲೂ ಒಂದು ನಮ್ಮ ಇಂಡಿಯಾದಲ್ಲೇ ಇಲ್ಲ ಈ ಥರ ಅಂತ ಹೇಳ್ತಾರೆ ನೋಡಿ. ಇದು ಓಪನ್ ಆಗುತ್ತಂತೆ. ಏನಾದರೂ ದೊಡ್ಡ ಹಡಗುಗಳು ಬರ್ತವೆ ನೋಡಿ, ಆವಾಗ ಇದು ಓಪನ್ ಆಗುತ್ತೆ, ಆಮೇಲೆ ಕ್ಲೋಸ್ ಆಗುತ್ತೆ. ಅದರಲ್ಲೂ ಟ್ರೈನ್ ಹೋಗುವಾಗ ತುಂಬ ಸ್ಲೋ ಆಗಿ ಹೋಗುತ್ತಂತೆ ಟ್ರೈನು. ಕೆಲಸಲ್ಲೇ ನಾವು ಇಳಿಯೋಕ್ಕೆ ಟ್ರೈನ್ ಬರ್ಬೇಕಾದ್ರೆ ನೋಡ್ಬೇಕಾದ್ರೆ ಎಷ್ಟು ದೊಡ್ಡದೈತಲ್ಲ. ನೋಡಿ, ನಮಗಂತೂ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಟಿ ವಿಗಳಲ್ಲಿ ಈ ಥರ ವಿಡಿಯೋಗಳಲ್ಲಿ ನೋಡಿದ್ರೆ ನಮ್ಗೆ ಅಷ್ಟು ಇದನ್ಸಲ್ಲ. ನಾವು ಡೈರೆಕ್ಟಾಗಿ ನೋಡ್ತೀವಿ ನೋಡಿ, ಆವಾಗಲೇ ನಮಗೆ ಅದರದ್ದು ಎಕ್ಸ್ಪೀರಿಯನ್ಸ್ ಏನು ಅಂತ ಗೊತ್ತಾಗೋದು.
ಹುಬ್ಳಿಯಿಂದ ರಾಮೇಶ್ವರ ಐತ್ರಿ. ರಾಮೇಶ್ವರ ಎಕ್ಸ್ಪ್ರೆಸ್ ನಾವು ಬಂದು ಅದೇ ಟ್ರೈನ್ ಇಲ್ಲಿಗೆ ಬರ್ತೈತಿ. ನಾವು ಮಧುರಾಗಿ ಇಳಿದ್ವಿ. ಮತ್ತೆ ರಿಟರ್ನ್ ರಾಮೇಶ್ವರ ನಾವು ಇಳಿದ್ವಲ್ಲ ಮಧುರೈ ಆದ್ಮೇಲೆ ರಾಮೇಶ್ವರ. ನಾನೆಲ್ಲ ಸೈಡಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾವೀಗ ಇದನ್ನೇ ಬ್ರಿಡ್ಜನ್ನು ನೋಡಿಕೊಂಡು ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಈ ಸೈಡು ಕೂಡ ನೀರಿದೆ, ಈ ಸೈಡು ಕೂಡ ನೀರಿದೆ. ನಾವು ಹೋಗ್ತಾ ಇರೋದು ಕೂಡ ಸಮುದ್ರದ ಮೇಲೇ. ಚೆನ್ನಾಗಿತ್ತು. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯ್ತು ಅಂತಲೇ ಅನ್ಬೋದು. ಇದನ್ನು ಏನು ಪಂಪ್ಕಿನ್ ಬ್ರಿಡ್ಜ್ ಅಂತಲೂ ಕೂಡ ಕರೀತಾರಂತೆ ಇದನ್ನು. ಚೆನ್ನಾಗಿತ್ತು. ನೆಕ್ಸ್ಟ್ ವ್ಲಾಗು ನಿಮಗೆ ಮಿಸ್ ಮಾಡಿದೆ ನೋಡಿ. ನಾಳೆ ವ್ಲಾಗನ್ನು ಕೂಡ ಕಂಟಿನ್ಯೂ ಆಗಿ ಬರುತ್ತೆ. ಇವತ್ತಿನ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ಇದನ್ನು ಸ್ವಲ್ಪನೂ ಮಿಸ್ ಮಾಡಿಲ್ಲ. ಫುಲ್ ವಿಡಿಯೋನ ಮಾಡಿದ್ದೀನಿ. ಯಾಕಂದರೆ ಒಂದು ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಲ್ಲ, ಒಂದು ಮೆಮೊರಿಯಾಗಿರುತ್ತೆ ಅಂತ ಅಂದ್ಬಿಟ್ಟು. ಗೊತ್ತಿರಲಿಲ್ಲ ನಾನು ಇಂಥ ಒಂದು ಪ್ಲೇಸ್ಗೆ ಬರ್ತೀನಿ ಅಂತ ಅಂದ್ಬಿಟ್ಟು. ಗೊತ್ತಿಲ್ಲ, ಬಂದೆ. ಚೆನ್ನಾಗಿತ್ತು. ಇವಾಗ ಇಲ್ಲಿ ಇನ್ನೊಂದು ಪ್ಲೇಸ್ಗೆ ಬಂದ್ವಿ. ಇದು ಕೂಡ ಹಿಂಗೆ ನೋಡಿ, ಸಮುದ್ರದ ಒಳಗಡೆ ಇದೆ. ಇಲ್ಲೂ ಒಂದು ದೇವಸ್ಥಾನ ಇತ್ತಂತೆ. ಯಾಕಂದರೆ ನಾವು ಬರೋದ್ರೊಳಗಡೆ ಕ್ಲೋಸ್ ಮಾಡಿಬಿಟ್ಟಿದ್ರು. ಇಲ್ಲೆಲ್ಲ ಟೈಮಿಂಗ್ಸ್ ಇರುತ್ತೆ. ನಮ್ಮ ಕಡೆ ಹಂಗೆ 5-10 ನಿಮಿಷ ಈ ಥರ ಲೇಟಾಗಿ ಕ್ಲೋಸ್ ಮಾಡಲ್ಲ. ಇಲ್ಲೆಲ್ಲ ಟೈಮಿಂಗ್ಸಲ್ಲಿ ಕ್ಲೋಸ್ ಮಾಡ್ತಾರೆ. ಆಗಲೇ ಸಂಜೆ ಆಗಿಬಿಟ್ಟಿತ್ತು ಇಲ್ಲಿಗೆ ಬರೋದ್ರೊಳಗೆ, ಹಂಗಾಗಿ ಕ್ಲೋಸ್ ಆಗಿತ್ತು. ಇಲ್ಲೂ ಒಳಗಡೆ ಚೆನ್ನಾಗಿತ್ತಂತೆ ದೇವರು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಈ ಥರ ನಡೆದು ಹೋಗಬೇಕು ಇಲ್ಲಿ ಒಳಗಡೆ, ಬೀಚ್ ಒಳಗಡೆ. ನೋಡಿ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾಳೆ ವ್ಲಾಗು ಶ್ರೀರಂಗಂ ವ್ಲಾಗ್ ಬರುತ್ತೆ. ಮಿಸ್ ಮಾಡಿದೆ ನೋಡಿ. ನಾಳೆ ವ್ಲಾಗು ಕೂಡ ಚೆನ್ನಾಗಿದೆ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.